ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ಗುರು ರಾಯರನ್ನು ನೆನೆಸುತ್ತಾ ನನ್ನ ಮೊದಲನೇ ವಿಡಿಯೋ ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಹೆಚ್ಚು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಾನು ಇವತ್ತು ಹೋಗ್ತಾ ಇರೋದು, ನಾವು ನೈಟ್ ಬಸ್ ಹತ್ತಿ ಮಾರ್ನಿಂಗ್ ಕುಂದಾಪುರಕ್ಕೆ ಬಂದ್ವಿ. ಇಲ್ಲಿ ವೆದರ್ ಅಂತೂ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ. ಒಂಥರ ತುಂಬ ಖುಷಿ ಆಯಿತು. ಅಲ್ಲಿಗೆ ಹೋದ ತಕ್ಷಣ ಬೆಂಗಳೂರಲ್ಲಿ ಮಳೆ ಇಲ್ಲ ಅಂತಿದ್ವಿ, ಬಟ್ ಕುಂದಾಪುರಕ್ಕೆ ಹೋದ ತಕ್ಷಣ ಫುಲ್ಲು ಮಳೆ ಇತ್ತು. ಸೊ ತುಂಬಾ ಖುಷಿ ಆಯಿತು ಮಳೆ ನೋಡಿ. ಅಲ್ಲಿ ವಾತಾವರಣನೇ ಒಂಥರ ಖುಷಿ ಕೊಡುತ್ತೆ ನಮಗೆ. ವೆದರ್ ಎಷ್ಟು ಚೆನ್ನಾಗಿರುತ್ತೆ, ಅಲ್ಲಿ ನೇಚರು, ಅಲ್ಲಿ ಬಿಟ್ಟು ಬರೋಕ್ಕೆ ಮನಸ್ಸು ಬರೋಲ್ಲ ನಮಗೆ. ಮನೆಗೆ ಹೋದ್ವಿ. ಮನೆಗೆ ಹೋಗೋಷ್ಟರಲ್ಲಿ ಆಲ್ರೆಡಿ ಡೆಕೋರೇಷನ್ ಎಲ್ಲ ಮುಗ್ದಿತ್ತು. ಏನು ಡೆಕೋರೇಷನ್ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಇವತ್ತು ನನ್ನ ನಾದಿನಿ ಮಗುದು ತೊಟ್ಲು ಶಾಸ್ತ್ರ ಇತ್ತು, 15 ದಿನದ್ದು. ಸೊ ಹಂಗಾಗಿ ನಾವು ಬೆಂಗಳೂರಿಂದ ಊರಿಗೆ ಹೋಗಿದ್ವಿ. ಇವಳು ನಮ್ಮ ನಾದಿನಿ ಮಗು ತೊಟ್ಲು ಶಾಸ್ತ್ರನ ಸ್ಟಾರ್ಟ್ ಮಾಡಿದರು. ಎಷ್ಟು ಚಂದ ಅಲ್ಲ. ಮಾಮೂಲಿ ಫ್ಯಾಮಿಲಿ ಎಲ್ಲ ಈ ಥರ ಫಂಕ್ಷನ್ಗಳಿಗೆ ಒಂದುಗೂಡ್ತಾ ಇರ್ತವೆ. ಏನೇ ಮನಸ್ತಾಪಗಳಿರಲಿ, ನಮ್ಮ ಹಿರಿಯರು ಹೇಳಿದ್ದು ಎಷ್ಟು ನಿಜ ಅಲ್ವಾ? ಕುಟುಂಬ ಒಂದು ಮರದಂತೆ ತಳಿದು ಬೆಳೆದು ಹರಡಿಕೊಂಡು ನಿಂತ ರೆಂಬೆ ಕೊಂಬೆಗಳಂತೆ. ಅದರ ಬಿಳಲುಗಳು ಭದ್ರ ನೆರಳಿನ ಸುಖದ ಮನಗಳ ಕೂಟ ಒಕ್ಕೂಟ. ಮನೆಯ ಹಿರಿಯರು ಮರದ ಬೇರುಗಳಂತೆ. ಮನೆಯಲ್ಲಿ ಹಿರಿಯರಿದ್ದಾಗ ಮಾತ್ರ ಆ ಮನೆಗೆ ಒಂದು ಮೆರುಗು ತಂದಂತೆ. ನಾಮಕರಣ ಎಲ್ಲ ಮುಗೀತು. ಇವಾಗ ನೇಮ್ನ ರಿವೀಲ್ ಮಾಡೋ ಟೈಮು. ಅವ್ರ ಅಮ್ಮ ಮತ್ತು ಅವ್ರ ಅಕ್ಕ ಹೆಸರಿಟ್ರು ಮಗುಗೆ. ಅಷ್ಟರಲ್ಲಿ ನೇಮ್ ರಿವೀಲ್ ಮಾಡೋ ಟೈಮ್ ನೋಡಿ ಏನು ನೇಮ್ ಇಡ್ಬೋದು ಅಂತ ನಾವು ನೋಡಿರಲಿಲ್ಲ. ಯಾಕಂದರೆ ಮಾರ್ನಿಂಗ್ ಅವತ್ತು ಹೋಗಿರೋದ್ರಿಂದ ನನಗೂ ಅಷ್ಟೊಂದು ಗೊತ್ತಿರಲಿಲ್ಲ. ಹೆಸ್ರು ಬಂದು ನೀವೇ ನೋಡಿ, ಪ್ರವೀತ್ ಅಂತ ಹೆಸರಿಟ್ಟಿರೋದು ಅವನಿಗೆ. ತುಂಬ ಚೆನ್ನಾಗಾಯಿತು ಫಂಕ್ಷನ್ನು. ಮನೇಲಿ ಎಲ್ಲರೂ ಬಂದಿದ್ದರು ಊರಿಂದ. ತುಂಬ ಖುಷಿಯಾಯಿತು. ಅದಾದಮೇಲೆ ಎಲ್ಲ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಬೀಚ್ಗೆ ಹೋಗೋಣ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಮಕ್ಕಳೆಲ್ಲ ಫೋಟೋಸ್ ತೆಗೆಸ್ಕೊತಾಯಿದ್ರು. ನಮಗೆಲ್ಲ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ಆಗಲಿಲ್ಲ ಓಡಾಟದಲ್ಲಿ. ಅದಾದಮೇಲೆ ನೆಕ್ಸ್ಟ್ ನಾವು ನಮ್ಮ ಮನೆಯಿಂದ ಬೀಚ್ ತುಂಬಾ ಹತ್ರ ಆಗುತ್ತೆ. ಹಂಗಾಗಿ ನಾವೆಲ್ಲರೂ ಸೇರಿಬಿಟ್ಟು ಬೀಚ್ಗೆ ಹೋಗಿ ಬರೋಣ ಒಂದು ರೌಂಡು ಅಂದ್ಕೊಂಡು ಬೀಚ್ ಹತ್ರ ಹೋದ್ವಿ. ತುಂಬ ಬಿಸಿಲಿತ್ತು ಮಾತ್ರ. ಮಾರ್ನಿಂಗ್ ನೋಡಿದ್ರೆ ಅಷ್ಟೊಂದು ಮಳೆ. ಮಾಮೂಲಿ ಮಧ್ಯಾಹ್ನ ಮೇಲೆ 3 ಗಂಟೆ ಮೇಲೆ ನಾವು ಬೀಚ್ ಹತ್ರ ಹೋದ್ರೂ ಇಷ್ಟೊಂದು ಬಿಸಿಲಿತ್ತು. ಬಟ್ ಆ ನೀರು ನೋಡಿದ ತಕ್ಷಣ ಆ ಬಿಸಿಲು ಸೆಕೆ ಎಲ್ಲನೂ ಮರ್ತೋಯ್ತು. ಹೋಗಿ ಒಂದೇ ಸರಿ ನೀರಲ್ಲಿ ಆಟ ಆಡಬೇಕು ಅನ್ನಿಸ್ತು. ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಿ ನಮಗೆ ನೀರು ಎಲ್ಲಿಂದ ಸಿಗಬೇಕು? ಅದು ಈ ಥರ ಸಮುದ್ರಗಳು, ಅಲೆಗಳು ನಡುವೆ ಎಷ್ಟೊಂದು ವಿಶಾಲವಾಗಿರುತ್ತೆ ಮತ್ತು ಮನಸ್ಸು ಒಂಥರ ನೆಮ್ಮದಿಯಾಗಿರುತ್ತೆ. ಈ ಬೆಂಗಳೂರಿನ ಕೆಲಸದ ಜಂಜಾಟದ ಮಧ್ಯೆ ಒಂಥರ ನೆಮ್ಮದಿ ಜೀವನ. ಸ್ವಲ್ಪ ಹೊತ್ತು ನೀರಲ್ಲಿ ಎಲ್ಲರೂ ಆಟ ಆಡಿದ್ವಿ. ಅದಾದಮೇಲೆ ನಾವು ಹೊರಟಿದ್ದು ಮನೆ ಕಡೆ. ಅಷ್ಟರಲ್ಲಿ ಸಂಜೆ ಆಗೋಯಿತು. ಅಷ್ಟರಲ್ಲಿ ನಮ್ಮ ಮಾಯಿ ಅಂದರೆ ಏನಂತ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. ನಮ್ಮ ಕಡೆ ಅತ್ತೆಗೆ ಮಾಯಿ ಅಂತ ಕರೀತಾರೆ. ಮೊಮ್ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಎಲ್ಲ ಮೊಮ್ಮಕ್ಕಳಿಗೂ ದೃಷ್ಟಿ ತೆಗಿತಾಯಿದ್ರು ಅವರು. ಅದೊಂದು ಅಜ್ಜಿದಿರೋ ಅಭ್ಯಾಸ ಅಲ್ವಾ? ಏನೇ ಮನೇಲಿ ಫಂಕ್ಷನ್ ಆದರೂ ಮೊಮ್ಮಕ್ಕಳಿಗೆ ಕಣ್ಣು ಬೀಳುತ್ತೆ ಅನ್ನೋದೊಂದು ಅವರಿಗೆ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ. ಹಂಗಾಗಿ ಎಲ್ಲ ಮೊಮ್ಮಕ್ಕಳನ್ನ ಒಟ್ಟು ಕೂಡಿಸ್ಕೊಂಡು ದೃಷ್ಟಿ ತೆಗಿತಾಯಿದ್ರು. ಅದಕ್ಕೆ ಹೇಳೋದು ಮನೆಯಲ್ಲಿ ಹಿರಿಯರು ಇರಬೇಕು ಅಂತ. ಇವಾಗಿನ ಕಾಲದಲ್ಲಿ ನಮಗೆ ಇದೆಲ್ಲ ಗೊತ್ತಾಗಲ್ಲ. ನಾವು ಏನೇನೋ ಮಾಡೋಕ್ಕೆ ಹೋಗ್ತೀವಿ. ಬಟ್ ಅವರು ಇದು. ಅಷ್ಟರಲ್ಲಿ ಎಲ್ಲರೂ ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ನಾವು ಬಂದಿದ್ದು ಸೀದಾ ಬೆಂಗಳೂರಿಗೆ. ನೆಕ್ಸ್ಟ್ ಅದೇ ಲೈಫ್, ಅದೇ ನಾರ್ಮಲ್ ಕೆಲಸ ಇದಿದೆ ಅಲ್ವಾ? ನನ್ನ ಫಸ್ಟ್ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.